ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸೋಬಿ. ಸ್ನೇಹಿತರೆ, ನಾನಿಂದು ಕಾಮದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದೇನೆ. ಈ ವ್ರತದ ಕಥೆಯನ್ನು ಓದಿದಾಗ ಇದರಿಂದ ಸಕಲ ಪಾಪಗಳು ಕಳೆದು ನಮ್ಮ ಆಸೆಗಳು ಈಡೇರುತ್ತವೆ ಎಂದು ಗೊತ್ತಾಯಿತು. ಆದ್ದರಿಂದ ಈ ವ್ರತದ ಕಥೆಯನ್ನು ನಿಮಗೂ ಹೇಳೋಣ ಎಂದು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಇದನ್ನು ಏಕಾದಶಿ ಮತ್ತು ದ್ವಾದಶಿದಿಂದಲೂ ಕೂಡ ಓದಬಹುದು ಮತ್ತು ಕೇಳಬಹುದು. ಸ್ನೇಹಿತರೆ, ಇನ್ನೊಂದು ವಿಷಯ ಎಂದರೆ, ಈ ವ್ರತವನ್ನು ಆಚರಿಸಿದವನು ಸಹ ಶ್ರದ್ಧೆಯಿಂದ ವ್ರತಕಥೆ ಮತ್ತು ಶ್ರೇಷ್ಠತೆಯನ್ನು ಕೇಳುವ ಅಥವಾ ಓದುವ ಮೂಲಕ ಅನಂತ ಫಲಗಳನ್ನು ಪಡೆಯುತ್ತಾನೆ. ಕಾಮದ ಏಕಾದಶಿಯ ವ್ರತಕಥೆಯ ಪ್ರಕಾರ ಭಾಗೀಪುರ ಎಂಬ ಹೆಸರಿನ ನಗರವಿತ್ತು. ಇದನ್ನು ಪುಂಡರೀಕ ಎಂಬ ರಾಜನು ಆಳುತ್ತಿದ್ದನು. ಅವನ ರಾಜ್ಯವು ಅಷ್ಟೈಶ್ವರ್ಯಗಳಿಂದಲೂ ತುಂಬಿ ತುಳುಕುತ್ತಿತ್ತು. ಈತನ ರಾಜ್ಯದಲ್ಲಿ ಅನೇಕ ಅಪ್ಸರೆಯರು, ಗಂಧರ್ವರು, ಕಿನ್ನರರು ಮುಂತಾದ ಶ್ರೇಷ್ಠರು ವಾಸಿಸುತ್ತಿದ್ದರು. ಅದರಂತೆ ದೇವಲೋಕದ ದಂಪತಿಗಳಾದ ಲಲಿತ ಮತ್ತು ಲಲಿತಾ ಗಾಯನದಲ್ಲಿ ಪ್ರವೀಣರಾಗಿದ್ದು, ಪುಂಡರೀಕನ ಆಸ್ಥಾನದಲ್ಲಿ ಸಂಗೀತ ಸಭೆಗಳನ್ನು ನಡೆಸುತ್ತಿದ್ದರು. ಲಲಿತಾ ಮತ್ತು ಲಲಿತಾ ಒಬ್ಬರಿಗೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ಎಂದೂ ಅವರು ಅಗಲಿ ಇರುತ್ತಿರಲಿಲ್ಲ. ಒಂದು ದಿನ ಲಲಿತ ಪುಂಡರೀಕನ ಆಸ್ಥಾನದ ಸಂಗೀತ ಸಭೆಯಲ್ಲಿ ಹಾಡುತ್ತಿದ್ದನು. ಆ ಸಮಯದಲ್ಲಿ ಲಲಿತಾ ಅಲ್ಲಿ ಇರಲಿಲ್ಲ. ಇದ್ದಕ್ಕಿದ್ದಂತೆ ಲಲಿತನಿಗೆ ಮಡದಿಯ ನೆನಪಾಯಿತು. ಇದರಿಂದ ಅವನು ಹಾಡಿನಲ್ಲಿ ಅನೇಕ ತಪ್ಪುಗಳನ್ನು ಮಾಡತೊಡಗಿದನು. ಇದನ್ನು ಗಮನಿಸಿದ ನಾಗರಾಜ ಕಾರ್ಕೋಟಕ ಕಂಪ್ಲನು ಲಲಿತನ ಬಗ್ಗೆ ದೂರು ನೀಡಿದನು. ಕೋಪಗೊಂಡ ಪುಂಡರೀಕ ರಾಜನು ಲಲಿತನನ್ನು ನರಭಕ್ಷಕ ರಾಕ್ಷಸನಾಗು ಎಂದು ಶಪಿಸಿದನು. ಈ ರೀತಿಯಲ್ಲಿ ರಾಕ್ಷಸನಾದ ಲಲಿತನು ಅನೇಕ ಕಷ್ಟಗಳನ್ನು ಅನುಭವಿಸಿದನು. ಲಲಿತಳು ತನ್ನ ಪ್ರೀತಿಯ ಗಂಡನ ರಾಕ್ಷಸ ರೂಪವನ್ನು ನೋಡಿ ಅಪಾರ ದುಃಖದಿಂದ ನೊಂದಳು. ತನ್ನ ಗಂಡನನ್ನು ಈ ಶಾಪದಿಂದ ರಕ್ಷಿಸುವ ಉಪಾಯದ ಬಗ್ಗೆ ಯೋಚಿಸತೊಡಗಿದಳು. ಒಮ್ಮೆ ಅವರು ವಿಂಧ್ಯಾಚಲ ಪರ್ವತದಲ್ಲಿರುವ ಶೃಂಗಿ ಮುನಿಯ ಆಶ್ರಮಕ್ಕೆ ಹೋದರು. ಅಲ್ಲಿ ಲಲಿತಳು ಋಷಿಗೆ ನಮಸ್ಕರಿಸಿ ತನ್ನ ಪತಿಗೆ ರಾಕ್ಷಸ ರೂಪವನ್ನು ತೊಡೆದು ಹಾಕುವಂತೆ ಮುನಿಯನ್ನು ವಿನಂತಿಸಿದಳು. ಈ ದಂಪತಿಗಳ ಪ್ರೀತಿ ಅನನ್ಯತೆಯ ಕಥೆಯನ್ನು ಕೇಳಿದ ಶೃಂಗಿ ಮುನಿಯು ಲಲಿತಾಳಿಗೆ ಕಾಮದ ಏಕಾದಶಿಯ ಉಪವಾಸವನ್ನು ಆಚರಿಸಲು ಹೇಳಿದನು. ಈ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಿದ ಎಲ್ಲ ಜೀವಿಗಳಿಗೆ ಅವರ ಆಸೆಗಳು ಶೀಘ್ರದಲ್ಲಿಯೇ ಈಡೇರುತ್ತವೆ ಎಂದು ಹೇಳಿದನು ಮತ್ತು ಲಲಿತಾಳಿಗೆ ಅವಳ ಉಪವಾಸದ ಪುಣ್ಯವನ್ನು ಅವಳ ಪತಿಗೆ ನೀಡುವಂತೆ ಹೇಳಿದನು. ಇದರಿಂದ ಅವನು ರಾಕ್ಷಸ ರೂಪ ಮತ್ತು ರಾಜನ ಶಾಪದಿಂದ ಸುಲಭವಾಗಿ ಮುಕ್ತನಾಗುತ್ತಾನೆ ಎಂದು ಪರಿಹಾರ ಹೇಳಿ ಆಶೀರ್ವದಿಸಿದನು. ಋಷಿಗಳ ಸಲಹೆಯಂತೆ ಲಲಿತಾ ಭಕ್ತಿಯಿಂದ ಉಪವಾಸ ಮಾಡಿ ದ್ವಾದಶಿಯ ದಿನ ತನ್ನ ಉಪವಾಸದ ಫಲವನ್ನು ಪತಿಗೆ ನೀಡಿದಳು. ಲಲಿತಾಳ ಉಪವಾಸದ ಫಲ ದೊರೆತ ತಕ್ಷಣ ರಾಕ್ಷಸ ರೂಪದ ಲಲಿತಾ ಶಾಪ ವಿಮೋಚನೆ ಪಡೆದು ಮೊದಲಿನ ದೈವಿಕ ರೂಪವನ್ನು ಪಡೆದನು. ಲಲಿತಾಳ ಧರ್ಮನಿಷ್ಠೆಯಿಂದ ಸಂತುಷ್ಟನಾದ ವಿಷ್ಣುವು ದಂಪತಿಗಳ ಸ್ವರ್ಗದ ಆನಂದವನ್ನು ಪುನಃ ನೀಡಿದನು. ಕಾಮದ ಏಕಾದಶಿಯ ಪ್ರಬಲ ಪ್ರಭಾವದಿಂದಾಗಿ ಮೊದಲಿನಂತೆಯೇ ಅವರು ಪ್ರೀತಿ ಅನನ್ಯತೆಯಿಂದ ಬಾಳಿ ಮರಣದ ನಂತರ ವೈಕುಂಠ ಸೇರಿದರು. ಕಾಮದ ಏಕಾದಶಿಯ ದಿನ ಮತ್ತು ನಾಳೆ ದ್ವಾದಶಿಯ ದಿನ ಈ ಕಥೆಯನ್ನು ಓದಿದ ಅಥವಾ ಕೇಳಿದ ಎಲ್ಲರಿಗೂ ಅನೇಕ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ.